ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಳಗ್ಗೆ ಉರುಸ್, ಮಧ್ಯಾಹ್ನ ಶಿವಪೂಜೆ. ದರ್ಗಾದಲ್ಲಿ ಸಾಮರಸ್ಯವೋ ಸಮರದ ಫಲವೋ? ರಾಜ್ಯದ ಗಮನ ಸೆಳಿತಾ ಇರೋದು ಯಾಕೆ? ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ. ಕಳೆದ ವರ್ಷದವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲದೆ ಭಾವೈಕ್ಯತೆಯಿಂದ ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಒಂದ್ ಕಡೆ ಉರುಸು ಮತ್ತು ಒಂದ್ ಕಡೆ ಶಿವಪೂಜೆ ಎರಡೂ ಕೂಡ ನಡೀತಾ ಇತ್ತು. ಆದರೆ ಕಳೆದ ವರ್ಷದಿಂದ ಮಾತ್ರ ಅಲ್ಲಿ ಆದಂತ ಅಹಿತಕರ ಘಟನೆಯಿಂದಾಗಿ ಸಾಕಷ್ಟು ಭದ್ರತೆಯನ್ನ ಒದಗಿಸುವಂತಾಗಿದೆ. ಬೆಳಗ್ಗೆ 8 ಗಂಟೆ ಈಗ ಆಲ್ರೆಡಿ ಶುರುವಾಗಿದೆ. ಮಧ್ಯಾಹ್ನ 12 ಗಂಟೆವರೆಗೂ ಉರುಸ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಿವಪೂಜೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸಾಮರಸ್ಯಕ್ಕೆ ಸಾಕ್ಷಿಯಾಗಿರುವಂಥದ್ದು ಆಳಂದ ಲಾಡ್ಲೆ ಮಶಾಕ್. 15 ಮುಸ್ಲಿಮರಿಂದ ಉರುಸ್ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ. ಮಧ್ಯಾಹ್ನ 2ರಿಂದ ಸಂಜೆ 6ರವರೆಗೆ ಶಿವಪೂಜೆಯನ್ನ ಮಾಡಲಾಗುತ್ತೆ. 15 ಜನ ಹಿಂದೂಗಳಿಂದ ಶಿವಪೂಜೆಗೆ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು. 2 ಸಮುದಾಯಕ್ಕೆ ತಲಾ 4 ತಾಸು ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಲ್ಲಿ ಭದ್ರತೆಗೆ 1000 ಪೊಲೀಸರು, ಸಿಸಿಟಿವಿ, ಡ್ರೋನ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳದಲ್ಲೇ SP ಇಶಾ ಪಂತ್ ಅವರು ಮೊಕ್ಕಾಂ ಹೂಡಿದ್ದಾರೆ. ಇಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ, ಕಳೆದ ವರ್ಷದವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೆದಿರಲಿಲ್ಲ. ತುಂಬಾ ಭಾವೈಕ್ಯತೆ ಸಾಮರಸ್ಯದಿಂದಲೇ ಅಲ್ಲಿ ಪೂಜೆ ನೆರವೇರಲಾಗ್ತಾ ಇತ್ತು. ಆದರೆ ಕಳೆದ ವರ್ಷ ಯಾರೋ ಒಬ್ಬ ವ್ಯಕ್ತಿ ಶಿವಪೂಜೆ ಏನ್ ಮಾಡಲಾಗ್ತಾ ಇತ್ತು ಅಲ್ಲಿ ಏನೋ ಮಾಡಿದ್ದ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿರುತ್ತೆ. ಸುಮಾರು ದಿನಗಳ ಕಾಲ ಅಲ್ಲಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು. ಈ ಬಾರಿ ಆ ರೀತಿಯಾಗಿ ಆಗಬಾರ್ದು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಂದೋಬಸ್ತ್ ನಾವು ಮಾಡಿದ್ದೀವಿ. ಈ ಬಂದೋಬಸ್ತ್ಗೆ ನಾವು 11 KSRP, 5 DAR, 4 QRT ಜೊತೆಯಲ್ಲಿ 1400 ಮೆನ್ ಆ್ಯಂಡ್ ಆಫೀಸರ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಚೆಕ್ ಪೋಸ್ಟ್ ಇದ್ದಾವೆ ಮತ್ತು TMC ಲಿಮಿಟ್ಸಲ್ಲಿ 144 ಕೂಡ ಜಾರಿಯಾಗಿದೆ. 4 QRT ಮತ್ತು 5 DR ಪಾರ್ಟಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಸಿಟಿಯಿಂದ ಕೂಡ ಟ್ರಾಫಿಕ್ ಆಫೀಸರ್ಸ್ ಅನ್ನ ಸಿಬ್ಬಂದಿಯವರು ಬಂದಿದ್ದಾರೆ. ಸಾಮಾನ್ಯ ಜನ ಅವರ ಮನೆಯಲ್ಲಿ ಇರ್ತಾರೆ. ಈಗ ಹೊರಗಡೆಯಿಂದ ಪಟ್ಟಣ ಒಳಗಡೆ ಯಾರು ಹೋಗಂಗಿಲ್ಲ. ಯಾರು 15 ಜನದು ಲಿಸ್ಟ್ ಇದೆ ಅವರೇ ಹೋಗ್ತಾರೆ. ಅದು ಬಿಟ್ರೆ ಇಲ್ಲಿ ಯಾರು ಹೋಗಂಗಿಲ್ಲ. ಡೈವರ್ಷನ್ ಕೊಟ್ಟಿದ್ದೀವಿ, ಡೈವರ್ಷನ್ ತಗೊಂಡು ಹೋಗ್ತಾರೆ ಅವರು. ಮಾನ್ಯ ಹೈಕೋರ್ಟ್ ಇಂದ ಕೂಡ ನಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಸಂದಲ್ 8 ಗಂಟೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅರುಣ್ ಕುಮಾರ್, ಕಳೆದ ವರ್ಷ ಕಲ್ಲು ತೂರಾಟ ಎಲ್ಲ ಆಗಿತ್ತು, ಅಹಿತಕರ ಘಟನೆ ಆಗಿತ್ತು, ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು. ಈ ಬಾರಿ ಹೇಗಿದೆ ಅಲ್ಲಿ ಪರಿಸ್ಥಿತಿ? ಮತ್ತೆ ಮಧ್ಯಾಹ್ನ ನಂತರ ಶಿವಪೂಜೆಗೆ ಅವಕಾಶ ಮಾಡಿಕೊಡುವಂತ ತಂಡದಲ್ಲಿ ಒಂದು 15 ಜನ ಇರ್ತಾರಲ್ಲ, ಅದರಲ್ಲಿ ಈ ಬಾರಿನೂ ಕೂಡ ಭಗವಂತ ಖೂಬಾ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಭಾಗವಹಿಸುವಂತ ಸಾಧ್ಯತೆ ಇದೆಯಾ? ಯಾರೆಲ್ಲ ಇದ್ದಾರೆ ಆ ಲಿಸ್ಟ್ ಅಲ್ಲಿ? ಹೌದು ಪೃಥ್ವಿ, ಕಳೆದ ಬಾರಿ ಏನು ಘಟನೆ ಆಗಿತ್ತು ಈ ಬಾರಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅಲ್ಲದೆ ಜಿಲ್ಲಾಧಿಕಾರಿಗಳು ಕೂಡ ಈ ಆಳಂದ ಪಟ್ಟಣದ 144 ಸೆಕ್ಷನ್ ಅನ್ನು ಜಾರಿ ಮಾಡಿದ್ದಾರೆ. ಆದರೆ ಈಗ ಏನು 8 ಗಂಟೆಗಿಂತ 12 ಗಂಟೆವರೆಗೆ ಮುಸ್ಲಿಂ ಸಮುದಾಯದವರಿಗೆ ಮುಖಂಡರಿಗೆ ಇಲ್ಲಿ ಏನು 15 ಜನರಿಗೆ ಅವಕಾಶ ಸಂದಲ್ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು. ಈಗ ಒಳಗಡೆ 6 ಜನ ಏನು ಮುಸ್ಲಿಂ ಮುಖಂಡರು ಒಳಗಡೆ ಹೋಗಿರುವಂತದ್ದು. ಸಂದಲ್ದ ಗಂಧದ ಪೂಜೆಯನ್ನು ಮಾಡಿ ಸಂದಲ್ ಮಾಡಕ್ಕೆ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಂತ ಇದ್ದಾರೆ. ಇನ್ನೂ ಕೆಲವರು ಇನ್ನೂ ಕೂಡ ಬರೋರಿದ್ದಾರೆ. ಆದರೆ ಈಗ 12 ನಂತರ 2 ಗಂಟೆವರೆಗೂ 2 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಕೊಟ್ಟು ಅದಾದ ಬಳಿಕ 2 ಗಂಟೆಯಿಂದ 6 ಗಂಟೆವರೆಗೆ ಹಿಂದೂ ಮುಖಂಡರಿಗೆ ಅವಕಾಶ ಮಾಡಿಕೊಟ್ಟಿರುವುದು. ಅದಲ್ಲದೆ 12 ಗಂಟೆಗೆ ಇನ್ನು ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಇನ್ನೂ 2-3 ಜನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಲ್ವಾ ಪತ್ರೆ ಪೂಜೆಯನ್ನ ಮಾಡಿ ಅದಾದ ಬಳಿಕ 2 ಗಂಟೆಗೆ ಒಳಗೆ ಶಿವಲಿಂಗ ಪೂಜೆಗೆ ತೆರಳುವಂತದ್ದು.
ಈಗ ಈ ಒಂದು 15 ಜನ ಹಿಂದೂ ಮುಖಂಡರ ಲಿಸ್ಟ್ ನಲ್ಲಿ ಆಂದೋಲ ಶ್ರೀಗಳು ಮತ್ತೆ ಕಡಗಂಚಿ ಶ್ರೀಗಳು ಸೇರಿದಂತೆ ಕೇಂದ್ರ ಸಚಿವರಾದಂತಹ ಭಗವಂತ ಖೂಬಾ ಮತ್ತೆ ಕಲಬುರಗಿ ಜಿಲ್ಲೆಯ ಎಲ್ಲ ಬಿಜೆಪಿ ಶಾಸಕರು ಮತ್ತು ಮುಖಂಡರಿಗೆ ಕೂಡ ಅವಕಾಶ ಮಾಡಿರುವಂತದ್ದು. ಹಾಗಾಗಿ ಅವರಿಗೂ ಕೂಡ ಏನು 2 ಗಂಟೆಗೆ ಅವರಿಗೆ 15 ಜನರಿಗೆ ಅವಕಾಶ ಏನು ಪೂಜೆ ಶಿವಲಿಂಗ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದೆ. ಆದ್ರೆ 6 ಗಂಟೆ ನಂತರ ಯಾರು ಇರಬಾರ್ದು ಅನ್ನೋ ಒಂದು ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಆದ್ರೆ ಕಳೆದ ಬಾರಿ ನಡೆದಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕಾಗಿ ಸುಮಾರು 1000ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲದೆ ಸ್ವತಃ SP ಅವರು ಕೂಡ ಆಳಂದ್ ಪಟ್ಟಣದಲ್ಲಿ ಬೀಡು ಬಿಟ್ಟಿದ್ದು ಇಲ್ಲಿ ಯಾವುದೇ ರೀತಿಯ ಒಂದು ಸಣ್ಣ ವಿಷಯಕ್ಕೂ ಕೂಡ ಒಂದು 8ರಿಂದ 12 ಗಂಟೆವರೆಗೂ ಉರುಸಿಗೆ ಅವಕಾಶ ಮಾಡಿಕೊಡ್ಲಾಗಿದೆಯಲ್ಲ. ಈಗ ಆಲ್ರೆಡಿ ಉರುಸು ಆರಂಭವಾಗಿದೆಯಾ? ಈಗ ಆಲ್ರೆಡಿ ಅವ್ರದ್ದೊಂದು 12 ಜನ ತಂಡಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತಲ್ಲ, ಅವರೆಲ್ಲರೂ ಒಳಗಡೆನೆ ಇದ್ದಾರಾ? 15 ಜನರ ಏನು ಮುಸ್ಲಿಂ ಮುಖಂಡರ ಏನು ಅನ್ಸಾರಿ ಅವರ ನೇತೃತ್ವದಲ್ಲಿ 15 ಜನರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ದರ್ಗಾ ಕಮಿಟಿ 15 ಜನರು ಕೂಡ 15 ಜನರಲ್ಲಿ 6 ಜನ ಈಗ ಒಳಗೆ ದರ್ಗಾ ಒಳಗಡೆ ಹೋಗಿ ಈಗ ಸಂದಲ್ ಪೂಜೆಯನ್ನು ಮಾಡ್ತಿರುವಂತದ್ದು. ಆದ್ರೆ ಇನ್ನು ಬರುವವರು ಇದ್ದಾರೆ ಅಥವಾ ಬರ್ತಾರ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಅಲ್ಲಿ ಹೋದಂತವ್ರು ಇನ್ನು 6 ಜನ ಪೂಜೆನ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲದೆ ಆ ಮುಸ್ಲಿಂ ಮುಖಂಡರು ಕೂಡ ಇನ್ನೂ ಬರೋರು ಇದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು. ಮತ್ತೆ ಆಳಂದ್ ಪಟ್ಟಣದಲ್ಲಿ ಬರುವಂತಹ ಇಲ್ಲಿ ಈ ಕಡೆಯಿಂದ ಹೋಗುವವರಿಗೆ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಿ ಸುಮಾರು 10 ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಬರುವಂತಹ ವಾಹನಗಳಿಗೆ ಬೇರೆ ಕಡೆ ಹೋಗುವಂತಹ ವಾಹನಗಳ ರೂಟ್ ಅನ್ನ ಡೈವರ್ಟ್ ಮಾಡಲಾಗಿರುವಂತದ್ದು. ಇಲ್ಲಿ ಪಟ್ಟಣ ಬರುವಂತ ಎಲ್ಲಾ ವಾಹನಗಳು ಕೂಡ ಕಟ್ಟೆಚ್ಚರನ ವಹಿಸಿ ಎಲ್ಲಾ ವಾಹನಗಳನ್ನು ತಪಾಸಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. 2 ಗಂಟೆಗೆ ಮತ್ತೆ ಹಿಂದೂ ಮುಖಂಡರು ಬಂದು ಪೂಜೆಯನ್ನು ಸಲ್ಲಿಸ್ತಾರೆ. ಆದ್ರೆ ಕಳೆದ ಬಾರಿಯೂ ಕೂಡ ಏನು ಹಿಂದೂ ಮುಖಂಡರು ಪೂಜೆ ಸಲ್ಲಿಸೋಕೆ ತೆರಳುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಕಾರು ಮತ್ತು ಜಿಲ್ಲಾಧಿಕಾರಿ ಎಲ್ಲ ಏನು ಶಾಸಕರ ಕಾರುಗಳಿಗೂ ಕೂಡ ಕಲ್ಲನ್ನು ಎಸೆಯಲಾಗಿತ್ತು. ಆದ್ರೆ ಈ ಬಾರಿ ಅಂತಹ ಒಂದು ಘಟನೆ ನಡೆದಂತೆ ಎಲ್ಲಾ ಒಂದು ಈ ಹಿಂದೆ ನಡೆದಂತ ಘಟನೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಬಾಂಡವರನ್ನು ಮಾಡಲಾಗಿದೆ. ಅಲ್ಲದೆ ಇಲ್ಲಿ ಇದ್ದಂತ ಪ್ರತಿ ಮನೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಳೆ ಮೈಸೂರು ಟಾರ್ಗೆಟ್ ಹಿಂದುತ್ವದ ಅಜೆಂಡಾ, ಶಾ ಚಾಣಕ್ಯ ನೀತಿ, ಯೋಗಿ ರಾಮಾಸ್ತ್ರ, ರಾಮನಗರದ ಅಯೋಧ್ಯೆ ಬಿಜೆಪಿಗೆ ವರವಾಗುತ್ತಾ? ಬಿಜೆಪಿ ಹಿಂದುತ್ವ ಅಸ್ತ್ರ. ಹಳೆ ಮೈಸೂರು ಭಾಗವನ್ನ ಈ ಬಾರಿ ಬಿಜೆಪಿ ಟಾರ್ಗೆಟ್ ಮಾಡಿರುವಂಥದ್ದು. ಅಲ್ಲಿ ಹೇಗಾದ್ರೂ ಮಾಡಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇಲ್ಲಾಂದ್ರೆ ಬಹುಮತ ಪಡೆಯೋದು ಕಷ್ಟ ಅಂತ ಚೆನ್ನಾಗಿ ಗೊತ್ತಿದೆ. ಸೊ ಹೀಗಾಗಿ ಹಳೆ ಮೈಸೂರು ಗೆಲ್ಲಕ್ಕೆ ಬಿಜೆಪಿ ಹಿಂದುತ್ವದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಉತ್ತರ ಭಾರತದ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. JDS ಭದ್ರಕೋಟೆ ಭೇದಿಸುತ್ತಾ ಬಿಜೆಪಿ ಅಂತ. ಯಾಕೆಂದ್ರೆ 4 ವರ್ಷ ಆಯ್ತು ಇವರು ಆಲ್ರೆಡಿ ಅಧಿಕಾರಕ್ಕೆ ಬಂದು, ಇದುವರೆಗೂ ಕೂಡ ತುಟಿಕ್ ಪಿಟಿಕ್ ಅನ್ನೋದಂತ ಬಿಜೆಪಿ ನಾಯಕರು ಈಗ ಎಲೆಕ್ಷನ್ ಬಜೆಟ್ ಸಂದರ್ಭದಲ್ಲಿ ಅದು ವರ್ಕೌಟ್ ಕೂಡ ಆಗೋದಿಲ್ಲ. ಇಂಥ ಟೈಮ್ನಲ್ಲಿ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಅಯೋಧ್ಯೆ ಕೇಂದ್ರಕ್ಕೆ ಸರ್ಕಾರದ ಸಿದ್ಧತೆ, ರಾಮನಗರದಲ್ಲಿ ರಾಮ ಮಂದಿರ ಕಟ್ಟುವಂತ ಘೋಷಣೆ ಮಾಡಿದ್ರು. ಅನುದಾನನೂ ಕೂಡ ಎಷ್ಟು ಅಂತ ಅದರಲ್ಲಿ ಹೇಳಿಲ್ಲ. ರಾಮದೇವರ ಬೆಟ್ಟದಲ್ಲಿ ಶೀಘ್ರವೇ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ. ಅಷ್ಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ಯಾವ ಗವರ್ಮೆಂಟ್ ಬರುತ್ತೆ ಅವ್ರು ಕಂಟಿನ್ಯೂ ಮಾಡಬೇಕಾ ಬೇಡವಾ, ಅಕಸ್ಮಾತ್ ಬಿಜೆಪಿ ಬಂದ್ರೆ ಮಾತ್ರನೇ ಅಲ್ಲಿ ಇರುತ್ತೆ ಆ ಒಂದು ದೇವಸ್ಥಾನವನ್ನ ಮಾಡುವಂತ ನಿಟ್ಟಿನಲ್ಲಿ. ಆಕ್ಚುಲಿ ನಿನ್ನೆ HD ಕುಮಾರಸ್ವಾಮಿ ಅವರು ಹೇಳಿದ್ರು, ಅವ್ರು ನೆಕ್ಸ್ಟ್ ಅಧಿಕಾರಕ್ಕೆ ಬರಲ್ಲ, ರಾಮ ಮಂದಿರ ನಾನೇ ಮಾಡಬೇಕು ಅಂತ ಹೇಳಿದ್ರು. ಶಂಕುಸ್ಥಾಪನೆಗೆ ಬರ್ತಾರಂತೆ ಬಿಜೆಪಿ ಫೈರ್ ಬ್ರಾಂಡ್. ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ಗೆ ಆಹ್ವಾನವನ್ನ ನೀಡಲಾಗಿದೆ. ಮಾರ್ಚ್ನಲ್ಲೇ ಶಂಕುಸ್ಥಾಪನೆಗೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಶಂಕುಸ್ಥಾಪನೆ ಬಳಿಕ ಹಂತ ಹಂತವಾಗಿ ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಬಿಜೆಪಿ ಅಂದ್ರೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆಯಂತೆ. ನೋಡ್ಬೇಕು. ರಾಮನಗರದಲ್ಲಿ ಅಯೋಧ್ಯ ಮಂದಿರ ಕಟ್ಟಲಿಕ್ಕೆ ಮುಂದಾಗಿರುವಂತ ಬಿಜೆಪಿ ವಿರುದ್ಧ DK ಶಿವಕುಮಾರ್ ಮತ್ತು HDK ವಾಗ್ದಾಳಿಯನ್ನ ಮಾಡಿದ್ದಾರೆ. ಅವರಿಬ್ರು ಏನ್ ಮಾತನಾಡಿದಾರೆ ನೋಡೋಣ. ವರ್ಷಕ್ಕೆ ಬಹಳ ದೊಡ್ಡ ರಾಮ ಮಂದಿರ ಕಟ್ತಾರಂತ. ಈ ರಾಮ ಮಂದಿರ ಕಟ್ಟು, ಆಂಜನೇಯ ಮಂದಿರ ಕಟ್ಟು, ಸೀತೆ ಮಂದಿರ ಕಟ್ಟು, ಅಶ್ವತ್ಥನಾರಾಯಣ ಮಂದಿರ ಕಟ್ಟು, ಬಸವರಾಜ್ ಮಂದಿರ ಕಟ್ಟು, ಯಡಿಯೂರಪ್ಪನವ್ರ ಮಂದಿರ ಕಟ್ಟು. ಯಾರು ನಮ್ದೇನು ತಕರಾಲೇನಿಲ್ಲ. ನಾನೆಲ್ಲ ಕಾಂಗ್ರೆಸ್ ಅಲ್ಲಿ ವಿಧಾನಸೌಧ ಮುಂದೆ ಹೇಳಿದೆ, ನೀನ್ ನಮ್ಮ ಮಂದಿರ ಕಟ್ಟದಿಲ್ಲಪ್ಪ, ನೀನ್ ರಾಮನಗರದಲ್ಲಿ ಒಂದು ನಿನ್ ಬಿಜೆಪಿ ಆಫೀಸ್ ಕಟ್ಟು ಸಾಕು, ನನಗಿದು ರಾಮ ಮಂದಿರ ಇದು ನನ್ನ ದೇವಸ್ಥಾನ, ಇದು ದಿಸ್ ಇಸ್ ಮೈ ಟೆಂಪಲ್. ಏನೋ ಕಸ ಕುಡಿಸ್ತೀನಿ ಅಂತ ಹೇಳಿದ್ದಲ್ಲ, ಕ್ಲೀನ್ ಮಾಡ್ತೀನಿ ಅಂತ ಹೇಳಿದೆ. ಏನ್ ಕ್ಲೀನ್ ಮಾಡಿದ್ದು? ಕ್ಲೀನ್ ಮಾಡಿ ಕುಡಿಲಿ ಆ ನೀರ್ನ ಬಂದು ಅರ್ಕಾವತಿ ನೀರಲ್ಲಿ ಹೋಗಿ ಈ ಬೆಂಗಳೂರು ಕೊಚ್ಚೆ ನೀರು ಹೋಗ್ತಾ ಇದೆಯಲ್ಲ, ಏನಾದ್ರು ಒಂದಿನ ಕ್ಲೀನ್ ಮಾಡಿಸಿದಾನ ಅದನ್ನ? ಇಲ್ಲ ಏನಾದ್ರು ಒಂದು ಕರಪ್ಷನ್ ನಿಲ್ಸಿದಾರ? ಏನಿಲ್ಲ. ಕರ್ನಾಟಕ ಹ್ಯಾಸ್ ಬಿಕಮ್, ನೀವು ನಾನು ಇನ್ನ ಅದನ್ನ ಬಿಚ್ಚಿಟ್ಟಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಏನೇನು ನಡೆದಿದೆ ಅಂತ ಈಗ ಮುಂದಕ್ಕೆ ನಾನು ಮಾತಾಡ್ತೀವಿ ನಾವು ಅದನ್ನ.
ಯಾರ್ಯಾರು ದುಡ್ಡು ಹೋಯ್ತು ಏನೋಯ್ತು. ನಮ್ಮ IT ಮಿನಿಸ್ಟರ್ ಸ್ವಲ್ಪ ಎಕ್ಸೈಸ್ ರಿಸರ್ಚ್ ಮಾಡಬೇಕು. ಇಲ್ಲಿ ಅವ್ರಿಗೆ ಏನು ಜಪ ಮಾಡಿದ್ರು ಆಗಲ್ಲ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ಅಂತ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲೇ ಈ ಬಾರಿ ಅಲ್ಲಿಯ ಜನಗಳ ಭಾವನೆಗಳನ್ನು ಗಮನಿಸಿದ್ದೇನೆ. ಸುಮಾರು ಈಗ ಆಲ್ರೆಡಿ 22 ಜಿಲ್ಲೆಗೆ ಭೇಟಿ ಮಾಡಿದ್ದೇನೆ. ಆ ಜಿಲ್ಲೆಗಳ ಪರಿಸ್ಥಿತಿಗಳು ನೋಡಿದಾಗ ಜನಗಳಲ್ಲಿ ಟೋಟಲಿ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ಆಲ್ರೆಡಿ ಬಿಜೆಪಿ ಸರ್ಕಾರ ಬಂದು ಹತ್ತತ್ರ 4 ವರ್ಷ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇದುವರೆಗೂ ಎಲ್ಲೂ ಘೋಷಣೆ ಆಗಿರಲಿಲ್ಲ. ಈ ಬಾರಿಯ ಬಜೆಟ್ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಇದು ಯಾವ ರೀತಿಯಾಗಿ ಅವರಿಗೆ ವರ್ಕೌಟ್ ಆಗುತ್ತೆ ಅಂತ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬರೀ ಶಂಕುಸ್ಥಾಪನೆಗೆ ಅಷ್ಟೇ ಸೀಮಿತ ಆಗುತ್ತೆ ಈ ಸಂದರ್ಭದಲ್ಲಿ ನೋಡೋದಾದ್ರೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಬಿಜೆಪಿ ಯಾವುದೇ ಮಾಡಿದ್ರು ಒಂದು ಬೇರೆ ಬೇರೆ ಆಲೋಚನೆ ಇರುತ್ತೆ. ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದೆ. ಅಭಿವೃದ್ಧಿ ಮತ್ತೆ ಆಪರೇಷನ್ ಮುಖಾಂತರವಾಗಿ ಏನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ, ಅಷ್ಟರ ಮಟ್ಟಿಗೆ ಅದು ಸಕ್ಸಸ್ ಅನ್ನ ಕಾಣ್ತಾ ಇಲ್ಲ. ಈಗ ಹಿಂದುತ್ವದ ಮುಖಾಂತರವಾಗಿ ಚುನಾವಣೆಗೆ ಹೋದ್ರೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ತಂತ್ರಗಾರಿಕೆಗೆ ಈಗಾಗಲೇ ಮುಂದಾಗಿರುವಂತದ್ದು ನೀವು ಗಮನಿಸಬಹುದು. ಕೆಂಪೇಗೌಡ ಪ್ರತಿಮೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು, ಮತ್ತೆ ಮೃತ್ತಿಕೆ ಅಭಿಯಾನ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಮಂಡ್ಯಕ್ಕೆ ಸೀಮಿತವಾಗಿ ಮಾಡಿದ್ರು. ಅದೆಲ್ಲ ಒಂದ್ ಕಡೆ ಅದು ಹಿಂದುತ್ವವನ್ನು ಕೂಡ ಅದು ಪರಿಣಾಮಕಾರಿಯಾಗಿ ಸ್ವಲ್ಪ ಸಕ್ಸಸ್ ಆಯಿತು ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಈಗ ಮುಂದುವರೆದ ಭಾಗವಾಗಿ ಈಗ ರಾಮನಗರದಲ್ಲಿ ರಾಮದೇವರ ಬೆಟ್ಟವನ್ನ ರಾಮ ಮಂದಿರವನ್ನ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಅಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಕೇವಲವಾಗಿ ಘೋಷಣೆ ಅಲ್ಲ, ಅದನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗುವಂತದ್ದು. ಯಾಕಂದ್ರೆ ರಾಮನಗರದಲ್ಲಿ ರಾಮನ ಹೆಸರಲ್ಲಿರತಕ್ಕಂಥ ರಾಮದೇವರ ಬೆಟ್ಟ, ಅಲ್ಲಿ ರಾಮ ಮಂದಿರವನ್ನ ದಕ್ಷಿಣ ಭಾರತದ ಅಯೋಧ್ಯೆ ಕೇಂದ್ರವನ್ನಾಗಿ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನ ಮಾಡಲಾಗಿದೆ. ಅಂದ್ರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಏನೋ ಮೃತ್ತಿಕೆ ಇದೆ, ಅಲ್ಲಿ ಒಂದು ಮೃತ್ತಿಕೆ ತಂದು ಅಲ್ಲಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದು ಜೀರ್ಣೋದ್ಧಾರ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ದೇವಸ್ಥಾನವನ್ನ ಅಯೋಧ್ಯೆ ಕೇಂದ್ರವನ್ನಾಗ ಮಾಡೋದ್ರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಆ ಮುಖಾಂತರವಾಗಿ ಒಂದಷ್ಟು ಹಿಂದೂ ಮತಗಳನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡುವಂತ ಕೆಲಸಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈಗಾಗಲೇ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಮುಖ್ಯವಾಗಿ ಈಗಾಗಲೇ ಶಂಕುಸ್ಥಾಪನೆಯನ್ನ ಕರೆಸೋದಕ್ಕೆ ಈಗಾಗಲೇ ಚಿಂತನೆಯನ್ನು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ಬಜೆಟ್ ಅಲ್ಲಿ ಈ ಒಂದು ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಯೋಜನೆಗೆ ಮುಖ್ಯವಾಗಿ ಅನುದಾನವನ್ನ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿಲ್ಲ. ಆದ್ರೆ ಶಂಕುಸ್ಥಾಪನೆ ಈಗಾಗಲೇ ಡಿಪಿಆರ್ಗೆ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅದನ್ನ ಸಿದ್ಧತೆ ಅಂದ್ರೆ ಯೋಜನೆಯನ್ನ ಯಾವ ರೀತಿ ಮಾಡಬೇಕು ಮತ್ತೆ ಎಷ್ಟು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆ ಕೊಡಿ ಅನ್ನುವಂಥದ್ದು. ಪ್ರಸ್ತಾವನೆ ತೆಗೆದುಕೊಂಡ ಬಳಿಕವಾಗಿ ಶಂಕುಸ್ಥಾಪನೆಗೆ ಎಷ್ಟು ಬೇಕು ಅಮೌಂಟ್ ನ ಅದನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ಆದಷ್ಟು ಬೇಗ ಅಂದ್ರೆ ಚುನಾವಣೆ ಮುಂಚಿತವಾಗಿನೇ ನೀತಿ ಸಂಹಿತೆ ಜಾರಿ ಮುಂಚಿತವಾಗಿನೇ ಇದನ್ನ ರಾಮ ಮಂದಿರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸೋದಕ್ಕೆ ಮುಖ್ಯಮಂತ್ರಿಗಳು ಸರ್ಕಾರ ಮುಂದಾಗಿರುವಂತದ್ದು. ಈ ಮುಖಾಂತರವಾಗಿ ಹಿಂದುತ್ವದ ಮುಖಾಂತರವಾಗಿನೇ ರಾಮನಗರ, ಮೈಸೂರು, ಮಂಡ್ಯದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ನೋಡೋಣ ಕೃಷ್ಣ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಬಿಜೆಪಿಗೆ ಅಂತ. 4 ವರ್ಷದಿಂದ ಸುಮ್ಮನಿದ್ದಂಥವ್ರು ಈಗ ಮಂದಿರದ ಹಿಂದೆ ಬಿದ್ದಿರುವಂಥದ್ದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಿಜೆಪಿಗೆ ಆ ಭಾಗದಲ್ಲಿ ಅಂತ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ದಿನಗಣನೆ ಅಷ್ಟೇ ಬಾಕಿ ಇದೆ. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಿಸೋಕೆ ನಿಮ್ಮ ನ್ಯೂಸ್ 18ನ ವಿಶೇಷ ವಾಹನ ಚುನಾವಣಾ ಚಕ್ರ ನಿಮ್ಮ ಊರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ಮೈಕ್ ಹಿಡಿದು ನೀವು ಕೂಡ ಮಾತಾಡಬಹುದು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನ ಈ ಬಾರಿಯ ಎಲೆಕ್ಷನ್ ಬಗ್ಗೆ ಏನೆಲ್ಲ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನೋಡೋಣ. ನನ್ನ ಹೆಸರು ಸಿ ನಾರಾಯಣಸ್ವಾಮಿ ಅಂತ. ನಾನು ಸುಮಾರು ನನಗೆ ಜ್ಞಾಪಕ ಬಂದಾಗ 50 ವರ್ಷದಿಂದ ನೋಡ್ತಾ ಇದ್ದೀನಿ. ಎಷ್ಟೋ 10 ಜನ ಶಾಸಕರು ಬಂದೋಗಿದ್ದಾರೆ. ಯಾರೂ ಅಭಿವೃದ್ಧಿ ನೋಡಲಿಲ್ಲ ನಾವು. ಇವಾಗ ಒಂದು 10 ವರ್ಷದಿಂದ ನಾವು ಅಭಿವೃದ್ಧಿ ಅಂದರೆ ಏನು, ನಮ್ಮ ಊರು ಯಾವ ಥರ ನಮಗೆ ಡೆವಲಪ್ ಆಗ್ತಾ ಇದೆ ಅನ್ನೋದು ನಮಗೆ ಇವಾಗ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ನಮ್ಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅದು ನಮ್ಮ ಸುಧಾಕರಣ್ಣವರ ಕೊಡುಗೆ. ಯಾರು ಬಂದ್ರೂ ಇಲ್ಲಿ ನಮ್ಮ ಸುಧಾಕರಣ ಸೋಲ್ಸೋದಕ್ಕೆ ಆಗೋದಿಲ್ಲ. ಅವರೇ ಮತ್ತೆ ಗೆಲ್ತಾರೆ. ಎಷ್ಟು ವರ್ಷ ಇದ್ರೂ ಅವರೇ ಗೆಲ್ತಾರೆ. ಅವರು ಮುಂದೆ ಇನ್ನೂ ಅಭಿವೃದ್ಧಿ ಮಾಡಿ ನಮ್ಗೆ ಇನ್ನೂ ಚೆನ್ನಾಗಿ ಸಂತೋಷ ಪಡಿಸ್ತಾರೆ. ಅದುವರೆಗೂ ನಮ್ಮ ಸುಧಾಕರಣ ಸೋದಯದಲ್ಲೇ ಮುಂದೆ ಸಿಎಂ ಕೂಡ ಆಗ್ತಾರೆ ಅವರು. ಈಗ ಅಂತೂ ನಮಗೆ ತುಂಬಾ ಸಂತೋಷವಾಗಿದೆ. ನನ್ನ ಹೆಸರು ಶಶಿಧರ್ ಅಂತ. ನಾನು ಚಿಕ್ಕಬಳ್ಳಾಪುರ ನಗರ ಬಿಜೆಪಿ ಉಪಾಧ್ಯಕ್ಷರು. ನಾನು ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದು, ನಗರದಲ್ಲಿ ಬಹಳಷ್ಟು
10 ವರ್ಷಗಳಿಂದ ಈಚೆಗೆ ಬಹಳ ಡೆವಲಪ್ಮೆಂಟ್ ಆಗಿದೆ. ಸುಮಾರು 100 ಕೋಟಿಗೂ ಹೆಚ್ಚಾಗಿ ನಗರೋತ್ಥಾನದಿಂದ ಅನುದಾನ ತಂದು ನಗರನಂತೂ ಬಹಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಈಗ ಇದು ಒಂದು 1200 ಮನೆಗಳನ್ನ ಈಗಾಗಲೇ ಇದರಲ್ಲಿ ಕಟ್ಸ್ಕೊಟ್ಟಿದ್ದಾರೆ. ಸ್ಲಮ್ ಬೋರ್ಡ್ ಯೋಜನೆಯಲ್ಲಿ 1200 ಮನೆಗಳನ್ನ ಈಗಾಗಲೇ ಕಟ್ಸ್ಕೊಟ್ಟಿದ್ದಾರೆ. ಈಗ ಸುಮಾರು 5-5.5 ಸಾವಿರ ಅಷ್ಟು ಸೈಟ್ಗಳು ಕೊಡೋದಕ್ಕೆ ಮತ್ತೆ ಮುಂದೆ ಅದಕ್ಕೆ ಮನೆಗಳು ಕಟ್ಕೊಡೋದಕ್ಕೆ ಎಲ್ಲಾನು ಅವ್ರದ್ದು ಬಹಳ ಶ್ರಮ ಹಾಕಿದ್ದಾರೆ. ಬಹಳ ಡೆವಲಪ್ಮೆಂಟ್ ಆಗಿದೆ ಚಿಕ್ಕಬಳ್ಳಾಪುರ ನಗರ. ರಾಜೇಶ್ ಏನಂತ ನನ್ನ ಹೆಸರು. ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಹರ್ಟ್ ನೆವರ್ ಸರ್ವ್ ಎವರ್ ಅಂತ ಬಿಟ್ಟು. ಹಂಗೆ ನಮ್ಮ ಸಚಿವರು ಯಾರಿಗೂ ನೋವು ಪಡಿಸದೆ ಪ್ರತಿಯೊಬ್ಬರು ಸೇವೆ ಮಾಡ್ತಾ ಇದ್ದಾರೆ. ಆದರೆ ಅಪೋಸಿಷನ್ ಅವ್ರಿಗೆ ಯಾರು ಸಿಕ್ಕಿಲ್ಲ, ನಮ್ಮ ಸಚಿವರ ಮೇಲೆ ಬೀಳ್ತಾರೆ. ಇಡೀ ಅಪೋಸಿಷನ್ ಬಂದಿರಲಿ, ದಮ್ಮಿದ್ರೆ ಇಲ್ಲಿ ಎಲ್ಲರೂ ಇಳಿಲಿ, JDS ನಾಯಕರು, ಕಾಂಗ್ರೆಸ್ ನಾಯಕರು ಎಲ್ಲರೂ ಇಳಿಲಿ. ಹಂಗೆ ಅಮ್ಕಿ ಸಿಸೆ ಕಮ್ ನೈ ಬಾತ್ ಮೇ ದಮ್ ನೈ ಅಂತ ಮಾಮೂಲಿ ಡೈಲಾಗು ಅಪೋಸಿಷನ್ದು. ಸೊ ನಮ್ಮ ಸಚಿವರು ಸೇವೆ ಮಾಡಿದ್ದಾರೆ. ಜನಮನದಲ್ಲಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನದಲ್ಲಿ ನಮ್ಮ ಸಚಿವರು ಯಾವಾಗೂ ಇದ್ದಾರೆ. ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು, ನಮ್ದು ಅಜ್ವಾರ. ಸನ್ಮಾನ್ಯ ಬಚ್ಚೇಗೌಡರಿಗೆ ಯಾಕೆ ಮತ ಕೊಡಬೇಕು ಅಂದ್ರೆ 2008ರಲ್ಲಿ ಅವರು ಶಾಸಕರಾಗಿದ್ದಂತ ಅವಧಿಯಲ್ಲಿ ಯಾರಾದ್ರೂ ಇಡೀ ಕ್ಷೇತ್ರ ನೀವು ಹುಡ್ಕೊಂಡ್ಬನ್ನಿ, 10,000 ರೂಪಾಯಿ ಲಂಚ ಕೊಟ್ಟಿದೀವಿ ನಾವು. ಶಾಸಕರ ಹತ್ರ ಯಾವ್ದಾದ್ರು ಕೆಲಸಕ್ಕಾಗ್ಬೋದು, ಇಲ್ಲ ಒಂದು ಕಾಂಕ್ರೀಟ್ ರಸ್ತೆ ಆಗ್ಬೋದು, ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಯಾರಾದ್ರೂ 10,000 ರೂಪಾಯಿ ಕೊಟ್ಟಿದ್ದೀವಿ ಅಂದ್ರೆ ಇವತ್ತೇ ನಾವು ಬಚ್ಚೇಗೌಡರನ್ನ ಅಭ್ಯರ್ಥಿ ಹಾಕ್ಬೇಡ್ರಿ, ನೀವು ವಾಪಸ್ ಬಂದ್ಬಿಡ್ರಿ ಅಂತ ಬಿಟ್ಟು ನಾವೇ ಕರ್ಸ್ಕೊಳ್ತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸುವಂಥದ್ದು, ಮತ್ತೆ ಅವರು ಅವರ ಆರೋಗ್ಯ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಮನೆ ಮನೆಗೂ ಆರೋಗ್ಯ ಸರ್ವಿಸ್ ಕೊಡಬೇಕು ಅಂತೇಳಿ ಅವರ ಸ್ವಂತ ಟ್ರಸ್ಟ್ ಇಂದ ಶಾಂತ ಮೊಬೈಲ್ ಕ್ಲಿನಿಕ್ ಅಂತ ಪ್ರತಿ ಮನೆಗೆ ತಲುಪ್ತಾ ಇದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮ ನಂದಿ ಬೆಟ್ಟಕ್ಕೆ ರೋಪ್ ವೇ ಮಾಡಬೇಕು ಅಂತ ಅವ್ರ ಏನ್ ಕನಸಿತ್ತು, ಶಂಕರ್ನಾಗ್ ಅವ್ರ ಕನಸು, ಆ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಬ್ಬ ರೈತ. ಒಂದು 200 ಮೂಟೆ ಬೇಕು ಅಂದ್ರೆ ನಾನು 30 ವರ್ಷ ಕೆಲಸ ಮಾಡಿದ್ದೀನಿ. JDS ಅಲ್ಲಿ ಇದ್ವು, ಕಾಂಗ್ರೆಸ್ ಬಂದವು, ಕಾಂಗ್ರೆಸ್ ಅಲ್ಲಿ ಅವನು ಬಂದ, ಅವರು ಬಂದು ನಾವು ಎಲ್ಲರೂ ಒಟ್ಟಾಗಿ ಮಾಡಿದ್ವು. ಮಾಡಿದ್ದಕ್ಕೆ ನಮ್ಗೆ ಒಂದು 200 ಮೂಟೆ ಬೇಕು ಅಂದ್ರೆ 4 ದಿವಸ ಕತ್ಕೊಂಡ್ರು ನಮ್ಗೆ 200 ಮೂಟೆ ಕೊಡಲ್ಲ. 1 kg ಡ್ರಿಪ್ಪಲ್ಲಿ ಬಿಡಬೇಕು ಅಂದ್ರೆ 240 ರೂಪಾಯಿ ಆಗಿದೆ. ದಯವಿಟ್ಟು ಈ ಗೌರ್ಮೆಂಟ್ ನಮ್ಗೆ ಬೇಡ. ನ್ಯೂಸ್ 18 ಚುನಾವಣಾ ಚಕ್ರ ರಾಜ್ಯದೆಲ್ಲೆಡೆ ಸಂಚರಿಸ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರವನ್ನ ಏರಿ ಮೈಕ್ ಹಿಡಿದು ಮಾತಾಡಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಬೆಂಗಳೂರು ಘಟನೆ ಮಾಸುವ ಮುನ್ನವೇ ಮತ್ತೆ ಆಸಿಡ್ ದಾಳಿ ಒಂದು ನಡೆದಿದೆ. ಅದು ಕನಕಪುರದಲ್ಲಿ ನಡೆದಿರುವಂಥದ್ದು. ರಾಮನಗರ ಜಿಲ್ಲೆ ಕನಕಪುರದಲ್ಲಿ ಅಪ್ರಾಪ್ತ ಮೇಲೆ ಆಸಿಡ್ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಗೊತ್ತಿದೆಯಲ್ಲ ನಿಮ್ಗೆಲ್ರಿಗೂ ಕೂಡ ಯಾವ ರೀತಿಯ ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗಿತ್ತು ಅಂತ, ಆಕ್ರೋಶ ವ್ಯಕ್ತವಾಗಿತ್ತು ಅಂತ. ಆಸಿಡ್ ನಾಗನ ಕೇಸು ಇದು ಕೂಡ ಅಷ್ಟೇ. ಪ್ರೀತಿ ನಿರಾಕರಿಸಿದ್ದಕ್ಕೆ ಅಪ್ರಾಪ್ತ ಮೇಲೆ ಆಸಿಡ್ ದಾಳಿಯನ್ನ ಮಾಡಲಾಗಿರುವಂಥದ್ದು. ಕನಕಪುರ ಬೈಪಾಸ್ ರಸ್ತೆ ನಾರಾಯಣಪ್ಪ ಕೆರೆ ಬಳಿ ಒಂದು ಘಟನೆ ನಡೆದಿದೆ. ಕನಕಪುರದ ಕುರುಪೇಟೆಯ ಪಾಗಲ್ ಪ್ರೇಮಿಯಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಆಸಿಡ್ ದಾಳಿ ಮಾಡಿದಂತ ಆರೋಪಿ ಸುಮಂತ್ ಎಂಬಾತನನ್ನ ಗಾಲಡಿ ಪೊಲೀಸರು ಬಂಧಿಸಿದ್ದಾರೆ. ಆಸಿಡ್ ದಾಳಿಯಿಂದ ಅಪ್ರಾಪ್ತೆ ಎಡಭಾಗದ ಕಣ್ಣಿಗೆ ಗಾಯ ಆಗಿದೆ. ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ಯುವತಿಯನ್ನ ದಾಖಲು ಮಾಡಲಾಗಿರುವಂಥದ್ದು. ಕನಕಪುರ ಠಾಣೆಯಲ್ಲಿ ಪೋಕ್ಸೋ ಅಡಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಆ ಹುಡುಗಿ ಹೇಗಿದ್ದಾಳೆ ಇವಾಗ? ಈ ಪಾಗಲ್ ಪ್ರೇಮಿಯ ವಿಚಾರಣೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಬೆಂಗಳೂರಿನಲ್ಲಿ ನಡೆದ ಒಂದು ಆಸಿಡ್ ದುರ್ಘಟನೆಯನ್ನ ಮರೆಯೋ ಮುನ್ನ ಈಗ ಬೆಂಗಳೂರು ಹೊರಭಾಗದ ಒಂದು ಕನಕಪುರದಲ್ಲಿ ಮತ್ತದೇ ಒಂದು ಕೃತ್ಯ ಬೆಳಕಿಗೆ ಬಂದಿರುತ್ತದೆ. ಏನು ಅಪ್ರಾಪ್ತ ಬಾಲಕಿ ಮೇಲೆ ಒಬ್ಬ ಯುವಕ ಒಂದು ಆಸಿಡ್ ಅನ್ನು ಏರಿಸಿ ಗಾಯಗೊಳಿಸಿರುವಂತಹ ಘಟನೆ ಈಗ ಕನಕಪುರ ಬಳಿ ವರದಿಯಾಗಿದೆ. ಈಗಾಗಲೇ ಆ ಒಂದು ಬಾಲಕಿಯನ್ನ ಬೆಂಗಳೂರಿನ ಒಂದು ಮಿಂಟೋ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಏನು ಬಾಲಕಿಯ ಕಣ್ಣಿನ ಎಡಭಾಗದ ಕಣ್ಣಿಗೆ ಒಂದು ಸ್ವಲ್ಪ ಹಾನಿಯಾಗಿದೆ, ಮತ್ತೆ ಅದೇ ರೀತಿ ಕತ್ತಿನ ಭಾಗಕ್ಕೂ ಸಹ ಒಂದು ಹಾನಿಯಾಗಿದ್ದು ಈಗ ಮಿಂಟೋ
ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕಳೆದ ರಾತ್ರಿಯಿಂದ ಕೊಡಲಾಗ್ತಿರೋದು. ಮತ್ತೆ ಇದೇ ವೇಳೆ ಕನಕಪುರ ಟೌನ್ ಪೊಲೀಸರು ಆರೋಪಿ ಸುಮಂತ್ ಏನಿದ್ದಾನೆ ಆತನನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಈತ ಒಂದು ಪೊಲೀಸರ ವಿಚಾರಣೆ ವೇಳೆ ಏನು ಕಳೆದ ಒಂದೂವರೆ ವರ್ಷದಿಂದ ಆ ಒಂದು ಬಾಲಕಿಯನ್ನ ಪ್ರೀತಿ ಮಾಡ್ತಾ ಇದ್ದ, ಮತ್ತೆ ಪ್ರೀತಿ ಮಾಡುವಂತೆ ಪದೇ ಪದೇ ಪೀಡಿಸ್ತಾ ಓಡಾಡ್ತಾ ಇರ್ತಾನೆ. ಈ ವೇಳೆ ಅದು ಪೋಷಕರು ಸಹ ಆತನಿಗೆ ಸಾಕಷ್ಟು ಬುದ್ಧಿವಾದವನ್ನು ಹೇಳಿ ಆ ಒಂದು ಪ್ರಕರಣವನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿರ್ತಾರೆ. ಆದ್ರೆ ಈ ವೇಳೆ ಆರೋಪಿ ಸುಮಂತ್ ಏನಿದ್ದಾನೆ ಯಾವುದೇ ಒಂದು ಪೋಷಕರ ಮಾತಿಗೂ ಕಿವಿ ಕೊಡದೆ ನಂತರ ಯುವತಿಯನ್ನು ಫಾಲೋ ಮಾಡ್ಕೊಂಡು ಹೋಗಿರೋದು. ನಿನ್ನೆ ಇದೇ ರೀತಿ ಮಾತನಾಡಬೇಕು ಅಂತ ಹೇಳಿ ಕನಕಪುರದ ಒಂದು ಹೊರಭಾಗಕ್ಕೆ ಕರೆದೊಯ್ದು ಅಲ್ಲಿ ಆಕೆ ಮೇಲೆ ಒಂದು ಆಸಿಡ್ ಅನ್ನು ಎರಚಿ ಒಂದು ದಾಳಿಯನ್ನು ಮಾಡಿರುವುದು. ಮತ್ತೆ ಈಗಾಗಲೇ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿ ಒಂದು ವಿಚಾರಣೆ ಮಾಡಿದರೆ ಏನು ದ್ವಿತೀಯ PUC ಫೇಲ್ ಆಗಿರುವಂತಹ ಈ ಸುಮಂತ್ ಏನಿದ್ದಾನೆ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ಕೊಂಡಿರ್ತಾನೆ. ಆದ್ರೆ ಆ ಯುವತಿ ಹಿಂದೆ ಪದೇ ಪದೇ ಓಡಾಡ್ತಾ ಇದ್ದು ಒಂದು ಪ್ರೀತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಬೇಕಾದ್ರೆ ಈ ಒಂದು ಕೃತ್ಯ ಎಸಗಿದ್ದಾನೆ. ಈಗಾಗಲೇ ಯುವತಿಗೆ ಮಿಂಟೋ ಆಸ್ಪತ್ರೆಯಲ್ಲಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಾಡಿನೆಲ್ಲೆಡೆ ಶ್ರೀಕಂಠನ ಜಪ, ಗಂಗಾಧರನಿಗೆ ಅಭಿಷೇಕ, ಭಜನೆ, ವಿಶೇಷ ಪೂಜೆ, ಶಿವರಾತ್ರಿ ಸಂಭ್ರಮ. ನ್ಯೂಸ್ 18 ಬಿಗ್ ಕವರೇಜ್. ಹರ ಹರ ಶಂಭು. ಇಂದು ಎಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆನೆ ಮಹಾದೇವನ ದರ್ಶನಕ್ಕೆ ಅಪಾರ ಸಂಖ್ಯೆಯ ಭಕ್ತರು ದೇವಸ್ಥಾನಗಳಿಗೆ ಹರಿದು ಬರ್ತಾ ಇದ್ದಾರೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರ ದೇವಾಲಯದಲ್ಲಿ ಮುಂಜಾನೆ 4 ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಿವರಾತ್ರಿ ಪ್ರಯುಕ್ತ ಗಂಗಾಧರೇಶ್ವರನಿಗೆ ಕ್ಷೀರಾಭಿಷೇಕವನ್ನ ಕೂಡ ಮಾಡಲಾಯಿತು. ಬೆಳಗ್ಗೆನೆ ದೇವ್ರ ದರ್ಶನ ಮಾಡಬೇಕಂತ ಎಲ್ರಿಗೂ ಆಸೆ. ಸರಿ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಪ್ರತಿ ವರ್ಷ ಹೀಗೆ ಮಾಡ್ಕೊಂಡು ಬರ್ತೀವಿ. ಏನಿಲ್ಲ, ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಪ್ರತಿ ವರ್ಷ ಬರ್ತೀವಿ. ನಾವಿಲ್ಲಿಗೆ ಅಭಿಷೇಕಕ್ಕೆ ಬರ್ತೀವಿ, ರಾತ್ರಿ ಜಾಗರಣಕ್ಕೂ ಬರ್ತೀವಿ. ನಾನು ಮನೆಯಲ್ಲಿ 4 ಪೂಜೆ ಮಾಡ್ತೀವಿ. ಫುಲ್ ರಾತ್ರಿ ಉಪವಾಸ ಜಾಗರಣೆ ಇದ್ದು ಪೂಜೆ ಮಾಡ್ತೀವಿ. ಅಭಿಷೇಕ ಎಲ್ಲ ಸಾಂಸ್ಕೃತಿಕವಾಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ. ದೇವಸ್ಥಾನಕ್ಕೆ ಬರೋದಂದರೆ ಒಂದು ವಿಶೇಷ ಒಂದು ಶಾಂತಿ ಸರ ಒಂದು ಇದು ಸಿಗುತ್ತೆ ನಮಗೆ. ಇವತ್ತು ನಮ್ಮಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಶುರು ಮಾಡಿದ್ದೀವಿ. ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ ಹೇಳ್ತಾರೆ. ವೈಕುಂಠ ಏಕಾದಶಿ ದಿನ ಮಹಾವಿಷ್ಣುವಿಗೆ ವಜ್ರಾಭರಣಗಳಿಂದ ಅಲಂಕಾರ ಮಾಡಿ ಎಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಡ್ತಾರೆ. ಈಶ್ವರನಿಗೆ ಬೆಂಗಳೂರಿನಲ್ಲಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ನೋಡೋಣ. ಇವತ್ತು ಎಲ್ಲೆಡೆ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ಭಕ್ತಿ ಭಾವದಿಂದ ಆಚರಣೆ ಮಾಡಲಾಗ್ತಿದೆ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಗವಿ ಗಂಗಾಧರ ದೇವಾಲಯದಲ್ಲೂ ಕೂಡ ಇವತ್ತು ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿದೆ. ಸದ್ಯಕ್ಕೆ ನೀವು ಇಲ್ಲಿಗ ನೋಡ್ತಿರಬಹುದು, ಆ ದೇವನಿಗೆ ಅಂದರೆ ಗವಿ ಗಂಗಾಧರನಿಗೆ ಈಗ ಕ್ಷೀರಾಭಿಷೇಕ ಮಾಡ್ತಿರುವಂಥದ್ದು. ಮುಂಜಾನೆ 4 ಗಂಟೆಯಿಂದಲೇ ಇಲ್ಲಿ ಭಕ್ತರಿಗೆ ಒಂದು ದರ್ಶನ ಮಾಡೋದಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ. ಸೊ ಬೆಳಗ್ಗೆ 4 ಗಂಟೆಯಿಂದ ಹಿಡಿದು ಸಂಜೆವರೆಗೂ ಕೂಡ ನಿರಂತರವಾಗಿ ಇವತ್ತು ಗಂಗಾಧರ ಒಂದು ದರ್ಶನವನ್ನ ಭಕ್ತರು ಮಾಡಬಹುದು. ಸೊ ಭಕ್ತರು ಅಷ್ಟೇನೆ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ನೂರಾರು ಭಕ್ತರು ಮುಂಜಾನೆ ಬಂದು ದೇವರ ದರ್ಶನವನ್ನ ಕೂಡ ಮಾಡ್ತಿದ್ದಾರೆ. ಸೊ ಇಲ್ಲಿ ಅನೇಕರು ಇಲ್ಲಿ ತಮಗೆ ಬೇಕಾದಂತಹ ಒಂದು ಪೂಜೆಯನ್ನು ಕೂಡ ಈಗ ಮಾಡಿಸ್ತಿರುವಂತದ್ದು. ಸೊ ಇವತ್ತು ಒಂದು 4 ಆಯಾಮಗಳಲ್ಲಿ ಇಲ್ಲಿ ಗಂಗಾಧರನಿಗೆ ಒಂದು ಪೂಜೆನ ಮಾಡಲಾಗುತ್ತೆ. ಸೊ ಸದ್ಯಕ್ಕೆ ನೋಡ್ತಿರಬಹುದು, ಇಲ್ಲಿ ಬೇಕಾಗುವಂತಹ ಎಲ್ಲ ಒಂದು ಪೂಜೆಗಳಿಗೆ ಸಾಮಗ್ರಿಗಳನ್ನ ಈಗ ತಂದು ನಿರಂತರ ಇಲ್ಲಿ ಅಭಿಷೇಕ ನಡೀತಿರುತ್ತೆ. ಸೊ ಹೊರಗಡೆನೂ ಕೂಡ ಅಷ್ಟೇ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದವನ್ನು ಕೂಡ ವಿನಿಯೋಗ ಮಾಡಲಾಗುತ್ತೆ. ಸೊ ಅಂದ ಹಾಗೆ ಇವತ್ತು ಶಿವರಾತ್ರಿ ಇರೋದ್ರಿಂದ ರಾತ್ರಿ ಜಾಗರಣೆ ಇರೋದಕ್ಕೂ ಕೂಡ ಇಲ್ಲಿ ಎಲ್ಲಾ ರೀತಿಯಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಸೊ ಸದ್ಯಕ್ಕೆ ನೋಡ್ತಿರಬಹುದು, ಕಂಪ್ಲೀಟ್ ಆಗಿ ಇಲ್ಲಿ ಭಕ್ತರಿದ್ದಾರೆ. ಸೊ ಎಲ್ಲರೂ ಕೂಡ ಬಂದು ಮುಂಜಾನೆಯೇ ದೇವರ ಒಂದು ದರ್ಶನವನ್ನ ಪಡೆದು ಹಾಗೆ ಮನೆಗಳಲ್ಲಿ ಹೋಗಿ ಮಹಾಶಿವರಾತ್ರಿಯನ್ನು ಒಂದು ಆಚರಣೆ ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಇವತ್ತಿನ ಒಂದು ಶಿವರಾತ್ರಿಯನ್ನು ಬೆಂಗಳೂರಿನ ಗವಿ ಗಂಗಾಧರದಲ್ಲಿ ಭಕ್ತರು ಬಂದು ಒಂದು ದರ್ಶನವನ್ನ ಮಾಡಿ ಒಂದು ಪುನೀತರಾಗ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಭಾರತಕ್ಕೆ ಚೀತಾಗಳನ್ನ ಪರಿಚಯಿಸುವಂತ ಯೋಜನೆಯ ಮೊದಲ ಹಂತದ ಪ್ರಯತ್ನ ಯಶಸ್ವಿಯಾಗಿದೆ. ಇನ್ನ 2ನೇ ಹಂತದಲ್ಲಿ ಇಂದು ಭಾರತಕ್ಕೆ 12 ಚೀತಾಗಳು ಆಗಮಿಸ್ತಾ ಇದೆ. 7 ಗಂಡು ಚೀತಾ ಹಾಗೂ 5 ಹೆಣ್ಣು ಚೀತಾಗಳು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಆಗಮಿಸ್ತಾ ಇರುವಂತದ್ದು. ಇನ್ನು ಕೆಲ ಹೊತ್ತಲ್ಲೇ 12 ಚೀತಾಗಳು ಮಧ್ಯಪ್ರದೇಶದ ಕುನೋ ಅರಣ್ಯವನ್ನ ತಲುಪಲಿದೆ. ಈಗ ಫಿನೋಲೆಕ್ಸ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನು ನೋಡೋಣ.